12,000 ಲೀಡ್ ಇದೆಯಪ್ಪ. ದಾವಣಗೆರೆನೂ 12,000 ಲೀಡ್ ಇದೆ. ನಮ್ಮ ಲೈನಲ್ಲಿ ಇದ್ದಾರೆ. $12,196 ವೋಟು 13ನೇ ರೌಂಡ್ಗೆ ಲೀಡ್ ಇದೆ. ಬಟ್ SDPI ವೋಟು ನಮಗೆ ದೊಡ್ಡ ಡೇಂಜರ್ ಆಗಿದೆ. ನಾವು ಅಷ್ಟು ವೋಟು ಕ್ರಾಸ್ ಆಗ್ತಾ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಿಗ್ ಸೆಟ್ಬ್ಯಾಕ್. SDPIಗೂ 12,000 ವೋಟು ಆದರೂ ಜಾಸ್ತಿ ಬಂದಿದೆ. ಚೀಫ್ ಮಿನಿಸ್ಟರ್ ಅದನ್ನು ಹೇಳಿದ್ದಾರೆ ಬೆಳಗ್ಗೆ. ಇಂಟರ್ನಲ್ ಏನು ಇಶ್ಯೂಸ್ ಆಗಿದೆ ಅನ್ನೋದು ಸಿಎಂ ಹೇಳಿದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೊತೆ ಜನ ವಿಶ್ವಾಸದಿಂದಿದ್ದಾರೆ. ನಮ್ಮ ಗ್ಯಾರಂಟಿಗಳು ಚೆನ್ನಾಗೇ ನಡೀತಾ ಇದೆ. ಜನರ ಕಷ್ಟಕ್ಕೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ. ಇದಕ್ಕೆ ಈ ಒಂದು ರಿಸಲ್ಟ್ಗಳು ನಮ್ಮ ರಾಜ್ಯದಲ್ಲಿ ಕಾರಣ. ಇನ್ನು 7 ರೌಂಡ್ ಇದೆ. ಎಲ್ಲ ರೌಂಡಲ್ಲೂ ಚೆನ್ನಾಗಿ ಆಗ್ತದೆ ಅನ್ನೋ ವಿಶ್ವಾಸ ಇದೆ. ಕೇರಳದಲ್ಲಿ UDF ಚೆನ್ನಾಗಿ ಬರ್ತಾ ಇದೆ ಸರ್. ಅಲ್ಲೇನೋ ನಿಮ್ಮ ಮೈತ್ರಿ ಅಧಿಕಾರಕ್ಕೆ ಬರುವ ಮುನ್ಸೂಚನೆ ಸಿಕ್ಕಿದೆ. ಅದ್ರ ಬಗ್ಗೆ ಎಲ್ಲ ನಮಗೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲೂ ಜನ ಓಟ್ ಕೊಟ್ಟಿದ್ರು. 10 ವರ್ಷ ಆಗಿತ್ತು ಅವ್ರಿಗೆ. ಸೊ ಬದಲಾವಣೆ ಬೇಕು ಅಂತಿತ್ತು. ನಾವೆಲ್ಲ ಕ್ಯಾಂಪೇನ್ ಹೋದಾಗ ಕೂಡ ನಮಗೆ ಜನ ಬಹಳ ವಿಶ್ವಾಸ ವ್ಯಕ್ತಪಡಿಸಿತ್ತು. ಸೊ ಇವತ್ತು ದೊಡ್ಡ ಬೆಂಬಲ ಸಿಕ್ಕಿದೆ. ಬಟ್ ನಮಗೆಲ್ಲ ಆಶ್ಚರ್ಯ ಏನಪ್ಪ ಅಂತಂದ್ರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿಎಂಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ. ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ ಇತ್ತು. ನಾವು ರೀಡ್ ಮಾಡೋಕ್ಕಾಗಲಿಲ್ಲ. ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದ್ರು. ಬಟ್ ಆದರೆ ನಮ್ಮ 40 ವರ್ಷದ ಸಂಬಂಧ ನೆನಪಿಸ್ತಾನೆ ಹೆಂಗ್ ಬೇಕಾಗ್ತದೆ. ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಕಾರಣ ಏನಾಗ್ತಾಯಿದೆ ಸರ್. ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನುವಂಥದ್ದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಹೋಗಿದ್ದೀವಲ್ಲ. ನಾನು ಹಂಚ್ಕೊಂಡಿದ್ದೇನೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ದಲ್ಲ, ನಮ್ಮೆಲ್ಲ ಅದನ್ನೆಲ್ಲ ಗಮನಿಸಿದ್ದೆ. ಸರ್, ಎಲ್ಲಕ್ಕಿಂತ ಆಶ್ಚರ್ಯ ನೀವು ಅಸ್ಸಾಂಗೆ ಹೋಗಿದ್ದು, ಅಲ್ಲಿ ನಿಮ್ಗೆ ಕೈ ಹಿಡಿಲಿಲ್ಲ ಅಂತ ಮತದಾರ. ನೀವು ಉಸ್ತುವಾರಿ ಇಲ್ಲ ರೀ, ಅಬ್ಸರ್ವರ್ ಆಗಿದೆ ಅಷ್ಟೇ. ನಾನೇನು ಉಸ್ತುವಾರಿ ನೀವು ಅಲ್ಲೇ ಬೀಡು ಬಿಟ್ಟಿದ್ರಿ, ಹೋಗೋದು ಬರೋದು ಮಾಡ್ತಿದ್ರಿ. ನಮ್ಮ ಡ್ಯೂಟಿ ಪಾರ್ಟಿ ಏನ್ ಕೆಲಸ ಇರ್ತದೆ ಮಾಡಬೇಕಲ್ಲ. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಸೀಟ್ನ ನಿರೀಕ್ಷೆ ಮಾಡಿದ್ದು. ಒಂದು 50ವರೆಗೂ ನಾವು ಬರ್ತೀವಿ ಅಂತ ನಮಗೆ ನಿರೀಕ್ಷೆ ಇದೆ. ಲೋಕಲ್ ಅವರು 50 ಬಿಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಏನು ಮಿಸ್ಟೇಕ್ ಆಯ್ತು ಅಂತ ನೀವು ಅಂದ್ಕೊಂಡಿದ್ದು ಬೇರೆ, ಆದ್ರೂ ಆಗಿದ್ದೇ ಬೇರೆ ಸರ್. ಅಲ್ಲಿ ಡಿಲಿಮಿಟೇಷನ್ ಇದೆಯಲ್ಲ, ಡಿಲಿಮಿಟೇಷನ್ಗೆ ಬಹಳ ಪ್ಲಾನ್ಡ್ ಆಗಿ ಡಿಲಿಮಿಟೇಷನ್ ಮಾಡಿದ್ದಾರೆ. ಅವರು ಎಲ್ಲ ಮೈನಾರಿಟೀಸ್ ಒಂದ್ ಕಡೆ ಶಿಫ್ಟ್ ಮಾಡಿ ಅವ್ರದ್ದೇ ಕಂಟಿನ್ಯೂ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಏನಾಯ್ತು ಸರ್? ಯಾಕೆ ವೆಸ್ಟ್ ಬೆಂಗಾಲ್ ಅಫಿಷಿಯಲ್ ಮಿಷನ್ ಇದೆ ಅಷ್ಟೇ. ವೆಸ್ಟ್ ಬೆಂಗಾಲ್ ಇಸ್ ಎಲೆಕ್ಷನ್ ಮಿಷನ್, ಅಫಿಷಿಯಲ್ ಮಿಷನ್ ಎಷ್ಟು ದುರುಪಯೋಗ ಮಾಡಬೇಕು ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಇತರ ಸ್ಟೇಟ್ಗಳಲ್ಲಿ ಇಲ್ಲೇ ಇರುವಂತದ್ದು ಯಾಕೆ ವೆಸ್ಟ್ ಬೆಂಗಾಲ್ ಮಾತ್ರ ಯಾಕೆ ಆ ಎಕ್ಸ್ಪೆಕ್ಟೇಷನ್ ಇದೆ? ಮಾಡೋದು ಬಹಳ ಪ್ರಯತ್ನ ಮಾಡೋದು ಆಗಿಲ್ಲ. ಈಗೆಲ್ಲ ಹಾಕಿ ವೋಟ್ಗಳೆಲ್ಲ ಡಿಲೀಟ್ ಮಾಡಿ 2 ಲಕ್ಷಕ್ಕೂ ಹೆಚ್ಚು ಏನಪ್ಪ
ಹಲೋ ಎಷ್ಟು ಹೊಂದಿದೆ? ಇನ್ನು 5 ಆಗುತ್ತೆ. 8,000 ಆಗಿದೆ ಅಂತ ರಿವಿಷನ್. 12 ಇತ್ತು ಅಂದ್ರು 8,000. ದಾವಣಗೆರೆನಲ್ಲಿ ಆಲ್ಮೋಸ್ಟ್ 20,000 ರಿಂದ 30,000 ಲೀಡ್ ಬರಬೇಕಾಗಿತ್ತು, ಬಟ್ ಕಡಿಮೆ ಬರ್ತಾ ಇದೆ. ಏನು 20,000-30,000 ಇವೆಲ್ಲ ಗೊಂದಲ ಆದ್ಮೇಲೆ 20,000 ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಚುನಾವಣೆ ಕಂಫರ್ಟಬಲ್ ಆಗಿ ಗೆಲ್ತೀವಿ ಅನ್ನೋದು ನಮ್ಮ ವಿಶ್ವಾಸ. ಎಸ್ಟಿಫೈಗೆ ಏನ್ ಕಾರಣ ಇದೆ? ಇವೆಲ್ಲ ನಾನು ಮಾತಾಡಕ್ ಹೋಗಲ್ಲ. ಈಗಾಗಲೇ ಬೆಳಗ್ಗೆ CM ಹೇಳಿದ್ದಾರೆ. ನಾನು ನಿನ್ನೆ ಅದ್ರ ಮೇಲೆ ವಾಪಸ್ ಈಗ ಅಲ್ಲ, ಆದಂತ ಎಲ್ಲ ಬೆಳವಣಿಗೆಗಳು ಒಂದು ರೀತಿ ಕೈಗನ್ನಡಿಯನ್ನ ಕಾಣ್ತಾ ಇದೆ ಸರ್. ಸದ್ಯದ ಲೆಕ್ಕಾಚಾರದ ಪರಿಸ್ಥಿತಿಗಳೆಲ್ಲ ಹೇಗೆ ನಡಿ ಅಂದ್ರೆ ಈಗ ಅಲ್ಪಸಂಖ್ಯಾತ ಮತಗಳು ಸ್ವಲ್ಪ ಕನ್ವರ್ಟ್ ಆಗಿ ರಿಸಲ್ಟ್ ಅಲ್ಲಿ ನೋಡಿದ್ರೆ ಸಿಪಿಐ ಏನಾದ್ರು ಲೈಟ್ ಆಗಿ ತಗೊಂಡಿದ್ದು ಕಾಂಗ್ರೆಸ್ ಪಾರ್ಟಿ ಅಂತ ಅನ್ಸುತ್ತೆ ಈಗ. ಸಿಪಿಐ ಏನು ಲೈಟ್ ಆಗಿ ತಗೊಂಡಿದ್ದಿಲ್ಲ. ಯಾವುದು ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಲೈಟ್ ಆಗಿ ತಗೊಂಡಿರೋದು ಮೈನಾರಿಟೀಸ್ ಸ್ಪೇಸ್ ಸ್ವಲ್ಪ ತಗೊಂಡು ಕೆಲವು ನಾಯಕರು ಮುಸ್ಲಿಂ ನಾಯಕರು ಕೆಲಸ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಈ ರಿಸಲ್ಟ್ ಸ್ವಲ್ಪ ಆತರ ಅನಿಸ್ತಾ ಇದೆ. ಯಾಕಂದ್ರೆ ಒಂದು 15,000 ನಾನೇನು ಮಾತಾಡಲ್ಲ. ಚೀಫ್ ಮಿನಿಸ್ಟರ್ ಅಲ್ಲೇ ಮಾತಾಡಿದೆ. ನಮಗೆಲ್ಲ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಈಗ ಅದನ್ನೆಲ್ಲ ಡಿಸ್ಕಷನ್ ಸ್ಟೇಜ್ಗೆ ನಾನು ತರೋದು ಇಷ್ಟ ಆಗುತ್ತೆ. ಮುಂದಕ್ಕೆ ಏನಾಗಬೇಕು ಆ ಕೆಲಸ ಮಾಡ್ಕೊಂಡು ಆಗು ಹೋಗುಗಳ ಬಗ್ಗೆ ನಾವು ಲೆಕ್ಕಾಚಾರ ಹಾಕೋದೇ. ದಾವಣಗೆರೆಯಲ್ಲಿ ಬೈ ಚಾನ್ಸ್ ಏನಾದ್ರೂ ಸರ್ ಕೊನೆ ಹಂತದಲ್ಲಿ ಸೋಲ್ ಏನಾದ್ರೂ ಆಯ್ತು ಅಂದ್ರೆ ಆವಾಗ ಯಾವುದಾದ್ರೂ ಲೀಡರ್ ಮೇಲೆ ಆಕ್ಷನ್ ಆಗ್ಬೋದಾ? ಸೋಲು ಗೆಲುವೆಲ್ಲ ಡಿಫ್ರೆಂಟ್. ಅದೆಲ್ಲ ಪಬ್ಲಿಕ್ ಅಲ್ಲಿ ಮೀಡಿಯಾ ಮುಂದೆ ಮಾತಾಡೋಷ್ಟು ಮೂರ್ಖ ನಾನಲ್ಲ. ನನ್ನ ಯಾರೋ ರೋಡಲ್ಲಿ ಏನೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾರಲ್ಲ, ಆ ರೀತಿ ನನಗೆಲ್ಲ ಕ್ವಶನ್ಗಳನ್ನೆಲ್ಲ ಹಾಕಿಸ್ಕೊಳ್ಳಿ. ಸರ್, ಒಟ್ಟಾರೆ 5 ರಾಜ್ಯದ ಚುನಾವಣೆ ರಾಜ್ಯದ ಉಪಚುನಾವಣೆ ಎಲ್ಲಾ ರಿಸಲ್ಟ್ ರಾಜ್ಯದಲ್ಲಿ ಏನಾದ್ರೂ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅಥವಾ ಇಲ್ಲೇನಾದ್ರೂ ವಿಶೇಷ? ನಮ್ಮ ರಾಜ್ಯಕ್ಕೇನು ಆಗಲ್ಲ ಬಿಡಿ. ಕೆಲವೆಲ್ಲ ಬಹಳ ಖುಷಿಯಾಗಿರ್ಬೋದು, ಕೆಲವು ಬೇಜಾರಾಗ್ಬೋದು. ನಮ್ಮ ರಾಜ್ಯದಲ್ಲಿ ಇವೆಲ್ಲ ಡಬಲ್ ಇಂಜಿನ್ ಸರ್ಕಾರ ಇದ್ದರೂ ಏನು ಮಾಡೋಕ್ಕಾಗಿಲ್ಲ. ಆಯ್ತು, ನಿನ್ನೆ ವಿಚಾರಕ್ಕೆ ಬರ್ತೀನಿ. ನಿನ್ನೆ ಏನು ಚಿಕ್ಕಮಗಳೂರಿನಲ್ಲಿ ಶೃಂಗೇರಿ ನಿರ್ಮಾಣ ನಡೆದಿದೆ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾದಂಥ ಒಂದು ಕ್ರೈಮ್. ಏನು ಕೌಂಟಿಂಗ್ ಬಾಕ್ಸ್ ನ ಓಪನ್ ಮಾಡಿದ್ದಾರೆ. ಡಿಕ್ಲೇರ್ ಆಗಿದ್ದಂತ ಸರಿಯಾಗಿದ್ದಂತ ಬ್ಯಾಲೆಟ್ ಪೇಪರ್ನ ತೆಗೆದುಕೊಂಡು ಕೆಲವನ್ನ ಉಪಯೋಗಿಸಿಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.